ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧನಶ್ರೀ ಗೌಡ. ಹಳೆಯ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಮಾಡೋಕ್ಕಾಗಿರಲಿಲ್ಲ. ಇವಳು ನನ್ನ ತಂಗಿ, ನಮ್ಮ ಮನೆಯವರ ಮಾವನ ಮಗಳು, ಅಂದರೆ ನನಗೆ ತಂಗಿ ಆಗ್ತಾಳೆ. ಕೆಲವೊಂದು ರೀಲ್ಸಿಗೋಸ್ಕರ ವಿಡಿಯೋ ಮಾಡ್ಕೋತಾ ಇದ್ವಿ. ನಾನು ಅವಳು ಸೇಮ್ ಸಾರಿ ಕಲರ್ ಚೇಂಜ್, ಅಂದರೆ ಯೆಲ್ಲೋ ಕಲರೇ, ಬಾರ್ಡರ್ ಮಾತ್ರ ಚೇಂಜ್ ಅಷ್ಟೇ ಹಾಕ್ಕೊಂಡಿದ್ವಿ. ಇದು ರೀಲ್ಸಿಗಂತ ನಾವು ಮಾಡ್ಕೊಂಡಿದ್ವಿ, ಇನ್ಸ್ಟಾಗ್ರಾಮ್ ರೀಲ್ಸಿಗಂತ ಮಾಡ್ಕೊಂಡಿದ್ದಂತಹ ವಿಡಿಯೋಸು. ಐಶು ಅಂತ ನಾಗಶ್ರೀಯವರ ಮಾವನ ಮಗಳು ಬಂದಿದ್ಲು, ಹಾಗಾಗಿ ಅವಳು ಮಾಡಿಕೊಟ್ಲು. ನಾವೆಲ್ಲರೂ ಸೇರಿಕೊಂಡು ಕೆಲವೊಂದು ವೀಡಿಯೋಸು ಫೋಟೋಸು ತೊಗೊಂಡ್ವಿ. ಹುಡುಗಿ ಬರೋಕ್ಕೂ ಮುಂಚೆ, ಹುಡುಗಿಗೆ ನೆಕ್ಸ್ಟ್ ಅರಿಶಿಣ ಶಾಸ್ತ್ರ ನಡೆಯುತ್ತೆ. ಹಾಗಾಗಿ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಖಂಡಿತವಾಗಿಯೂ. ನಮ್ಮ ಮದುವೆಯ ಎಲ್ಲರ ಔಟ್ಫಿಟ್ಸ್ ಹೇಗಿರುತ್ತೆ, ಯಾರು ತುಂಬ ಚೆನ್ನಾಗಿ ಕಾಣಿಸ್ತಿದ್ವಿ, ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಫುಲ್ ಎಂಟರ್ಟೈನ್ಮೆಂಟಲ್ಲಿ ತುಂಬಿದೆ ನಮ್ಮ ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು. ಕೆಲವೊಂದು ಶಾಸ್ತ್ರಗಳ ಜೊತೆ, ಡ್ಯಾನ್ಸ್ ಜೊತೆ, ಕಲರ್ಫುಲ್ ಹುಡುಗಿಯರನ್ನ ನಿಮಗಾಗಿ ತೋರಿಸ್ತೀನಿ. ಒಬ್ರಿಗಿನ್ನ ಒಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಕೂಡ. ಯಾಕಂದರೆ ಮಲೆನಾಡ ಹುಡುಗಿರು, ಜೊತೆಲಿ ಕೊಡಗಿನ ಹುಡುಗಿ ಕೂಡ. ವೆಲ್ಕಮ್. ಬಂದು ಅಮ್ಮಯ್ಯ ಹೋಗಿ ಹೋಗಿ ಒಂದು ಮೂರೇ ಆಗಿದ್ದು, 4 ಜೋಡಿ ಕಾಟ್ ಆಯ್ತು ಬಿಡು, ಕಾಟ್ ಆಯ್ತು. ಹಾಂ ಅಮ್ಮಯ್ಯ ಹೋಗಿ ಹೋಗಿ ಹೋಗಿ. ಹಾಂ ಟವಲ್ ಆ ಕಡೆ, ಎಲ್ಲರೂ ಟವಲ್ ಕಡೆ ಅಲ್ಲ, 4 ಜೋಡಿ ಮೂರೇ ಹೋಗಿ ಹೋಗಿ. ಮತ್ತೆ ಹಾಗೆ ಇದೆ. ಯಾರ ಸೊಟ್ಟುಗಳು ಕಾಣಲ್ಲ, ಯಾರ ಮುಖಗಳು ಕಾಣಲ್ಲ. ಏನ್ ಅಲ್ಲಲ್ಲ ಅಪ್ಪಾಜಿ ನಿಮ್ ಕೈ ಮೇಲೆ 1 ಸುತ್ತಾಯ್ತು. ಹಾ, ಈಗ 1 ಸುತ್ತಾಯ್ತು. ಮೂರು ಯಾರಿಗೆ ಏನ್ ಸಿಗತ್ತೋ ಅವ್ರದ್ದು. ಆಗಿಲ್ಲ, 3 ಸಲ ಬರಪ್ಪಯ್ಯ ಆಯ್ತು. ಬಾಳೆಹಣ್ಣೆ ಅಮ್ಮ, ಅಪ್ಪ ತಿನ್ಸಿ ಬಾಳೆಹಣ್ಣು, ಬಾಳೆಹಣ್ಣ ತಿನ್ಸ್ಬೇಕಲ್ಲಿ. ತಿನ್ಸಿ ಅಲ್ಲಿ ಅವ್ರು ತಿನ್ಸಕ್ ರೆಡಿನೇ ಆಯ್ತು. ಅಪ್ಪ ಬಾರಿ ಇಷ್ಟ ತಿಂತಾರ. ಅಪ್ಪ ಅಮ್ಮ ಬಾಳೆಹಣ್ಣೆ ತಿನ್ಸಾರಮ್ಮ. ಕಚ್ಚಲ್ಲ ಇವತ್ತೆ, ಬಿದ್ದೆ ಹೋಯ್ತು. ಅಪ್ಪನ ಇದು ಮಾತ್ರ ಚೆಲ್ಕರ ಕೈ ಕಚ್ಚ. ಅಲ್ಲಲ್ಲಿ ತಿನ್ನೋದು ದುಡ್ಡಿಲ್ ತಿಂತದ್ದು. ಇವ್ರನ್ನೊಂಚೂರು ಸೈಡಿಗೆ
ನೀ ತಿನ್ಸ್ಬೇಕು, ನೀ ನಾಳೆ ತಿನ್ಸೆ. ಬಾಳೆಹಣ್ಣೆ ಖಾಲಿ ಇತ್ತು. ಇಲ್ಲ ಒಂದರ ತಿನ್ನೋದು ಇಬ್ರು ಕಚ್ಕೊಂಡ ಇಬ್ರು ಬಾಯಿ ಕೊಡಿ ನೋಡೋಣ ಬಾಳೆಹಣ್ಣಿಗೆ ಚೂರು ಅಲ್ಲಿ ಬನ್ನಿ ನೀ ಕಚ್ಕೊಂಡು ಸ್ವಲ್ಪ ಎಲ್ಲ ಜೋಡಿ ಆಯ್ತಾ? ತಡಿ ಮಮ್ಮಿ ಇರೋ ನಿಮಿಷದಲ್ಲಿ. ಯಾರು ಹತ್ತಿ ತಗೊಂಡ್ರೆ ಅಕ್ಷರ ಮುಗಿಸ್ಬೇಡ ಸಾಕು. ಹತ್ತಿ ತಗೊಂಡ ಕೆಲಸ ಕೊಟ್ಟೆ ಮೇಲೆ ಅಪ್ಪ ಅಮ್ಮ ಬರ್ಬೇಕು ಫಿಟ್ ಮಾಡುತ್ತೆ. ಎಲ್ಲ ಅಪ್ಪಾಜಿ ಅಮ್ಮ ಒಳಗಿದೆ ಆಗಲ್ಲ ರ್ಯಾಶ್ ಆಗಬೇಡಿ. ಆಗ್ತೀನಿ ಬನ್ನಿ ಚಿಕ್ಕಮ್ಮ ಒಟ್ಟಿಗೆ ಆಕ್ಸಿಡೆಂಟ್ ಹಾಕಿದ್ದೀರಿ ಒಟ್ಟಿಗೆ ಹಾಕಿ. ಹಾ ಹಾಕಿ ಹಾಕಿ. ಹಾ ಸಾಕು. ಅಲ್ಲೇ ಮುಂದೆ ಬನ್ನಿ. ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ ಪಂಜಮ್ಮ ಅಂತ. ವರ್ಷ ಇವತ್ತೇ ಫಸ್ಟ್ ಆಡಿ ಮುಟ್ಟಿದ ಮೇಲೆ ಖಾಲಿ ಮುಟ್ಟಿದ್ದು. ನೀ ಬಾ ತಮ್ಮ ಬಾ ಕೊಟ್ಟು ಹಾಕ್ಸಿದಾಗ ಬರೀ ಹಾಕ್ಸಿದ್ದೀನಿ ಹೋಗು. ಹಾ ಖಾಲಿ ಬಿಡು ಖಾಲಿ ಬಿಡು ಬಿಡು. ನನಗೆ ಇವ್ರು ಬೀಳ್ಸ್ಕೊಂಡಿದ್ಲು ಗೊತ್ತಿರ್ಕೊಂಡಿದ್ಲು ನನ್ನ ಬಿದ್ದಿಲ್ಲ. ಏ ಬಿಡ ಬಕ್ಸಂತಾನೆ. ಕಾಲು ಜನ ತಾಕ್ಸ ಕಾಲು ಹಾಕ್ಸ ತಾಕ್ಸ ಮತ್ತೆ. ಹಾ ಮಂಜ ಪಡ ಚೂತದಿದೆ ವೆಂಕಿ ಗಡಿ ಬಿಡಿ ನಾಕು ಆಚೆ ಉಂಕು ಮಾಚೆ ದೊಡಮ್ಮ 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 ಬಂದ್ರು ಬಂದ್ರು ಹಸೆ ತೂಕ ಮುಗಿಸ್ಬಿಟ್ಟೇನೆ. ನಿಮ್ ಕಡೆ ಇಲ್ಲ ಅವಳು ಕರ್ಕೊಬಿಡಿ ಆಯ್ತಾ ಸ್ವಲ್ಪ ಎತ್ಕೊಳ್ಳಿ ಅಲ್ಲ ಆಟ ಅಮ್ಮ ಚೂತಡಿದೆ ಸರಜಕ್ಕ ತಡಿ ತಡಿ ಅಮ್ಮ ದೊಡಮ್ಮ 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 ವಿಡಿಯೋ ಆಯ್ತಿಲ್ಲ ಈಗ ಹೀಗೆ ಖುಷಿ ಇರ್ಬೇಕು. ಹಾಕಿ ಯಾಕೋ ಜೆಂಟ್ಸ್ ಅರ್ಶನ ಕುಂಕುಮ ಹಚ್ಕೊಳ್ತಾರೆ. ಅಮ್ಮ ಅವಳೇ ದೊಡ್ಡಲ್ಲ ಸ್ವಲ್ಪ ಸೈಡ್ ಅದಿರ್ಲಿ ಬಿಡಿ ಅದಕ್ಕೆ ಆಮೇಲೆ ಹಾಕಿ ಬೇಡ ಮುಗಿತು 2 ದಿನ ಅಷ್ಟೇ. ಅಲ್ಲ ಅಲ್ಲಿ ಅಷ್ಟೇ ಅಲ್ಲಿಗೆ ಬನ್ನಿ ಅಲ್ಲಿ ಲೇಟ್ ಆಗುತ್ತೆ. ಡ್ರೆಸ್ ಏನ್ ಮಾಡ್ಬೇಕು ಹಂಗಾಗಿ ಬೇಜಾರ ಬೇಡಿ ನಂಗೆ ಬೇಕಾದ್ರೆ ಹಾಕಿ ನಂಗೆ ಬೇಜಾರ ಬೇಡಿ ಇದು ಅವಳದೈತೆ ಅಕ್ಕ ಮಾಡಿ ನಿನ್ನ ಮಂಗಳಸರ ಹಾಕಿದ್ದೀನಿ. ಹಾಂ ಮಂಗಳಸರ 60 ಆಯ್ತಾ? ಹುಳ 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 ಚಿಕ್ಕಮ್ಮ ಹಾಲು ತುಂಬತ್ತಂದ್ರ ಚಿಕ್ಕಮ್ಮ
ಹಸೆ ಮುಗಿಸಿ ನಾವು ಬಂದು ಊಟಕ್ಕೆ ಅಂತ. ಊಟದಲ್ಲಿ ಏನು ವೆರೈಟಿ ಆಫ್ ಊಟ ಆಯಿತು ಅಂತ ಕೇಳ್ತೀರಾ. ನನಗದಕ್ಕೆ ಮದುವೆ ಮನೆ ಅಂದರೆ ಇಷ್ಟ. ಅದರಲ್ಲೂ ನಮ್ಮ ಮಲೆನಾಡು ಸೈಡಲ್ಲಿ, ನಮ್ಮ ಕೊಡಗಲ್ಲಂತೂ ಊಟ ತುಂಬ ಚೆನ್ನಾಗಿರುತ್ತೆ. ಮಲೆನಾಡಲ್ಲಿ ಕೂಡ ಇವಾಗ 10-12 ವರ್ಷ ಆದಮೇಲಂತೂ ವಂಡರ್ಫುಲ್. ಆ ಊಟ ಸವಿಯೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ, ಎಂಥ ಡ್ಯಾನ್ಸ್ ಅಂತೀರ, ಏನು ಹುಲಿ ಕುಣಿತ, ಏನು ಬ್ರೇಕ್ ಡ್ಯಾನ್ಸು, ಏನೇನು ಕೊಡವ ಡ್ಯಾನ್ಸ್ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿತ್ತು. ಚಿಂದಿಯಾಗಿ ಮಾಡಿದ್ರು ಡ್ಯಾನ್ಸು. ನಿಮಗೂ ಈ ವ್ಲಾಗ್ ಇಷ್ಟ ಆಗುತ್ತೆ, ಯಾರ್ಯಾರು ಯಾವ್ಯಾವ ಥರ ಡ್ಯಾನ್ಸ್ ಮಾಡಿದ್ರು ಅಂತ. ಇನ್ನೆಲ್ಲ ಕಂಟಿನ್ಯೂಸಾಗಿ 2 ಡೇಸು ರಾತ್ರಿ 2:30-3 ಗಂಟೆ ತನಕ ಡ್ಯಾನ್ಸ್ ಮಾಡಿದ್ದಾರೆ. ನಿಮಗೆ ಈ ವ್ಲಾಗ್ ಖಂಡಿತ ಇಷ್ಟ ಆಗುತ್ತೆ. ವ್ಲಾಗ್ನ ಖಂಡಿತ ಪೂರ್ತಿಯಾಗಿ ನೋಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಧನ್ಯಶ್ರೀ ಗೌಡ. ಡ್ಯಾನ್ಸ್ನ ಅಥವಾ ಸಾಂಗ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ, ಗೊತ್ತೇ ಇದೆ ನಿಮಗೆ. ಈಗ ಹುಡುಗಿ ಎಂಟ್ರಿ ಆಗ್ತಾಯಿತ್ತು, ಹಸೆ ಅಂದರೆ ಅರಿಶಿಣಕ್ಕೋಸ್ಕರ ಹಸೆ ಎಲ್ಲ ಮುಗಿದು ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ. ಕೆಲವೊಂದು ಶಾಸ್ತ್ರಗಳು ಆ ಕಡೆ ಈ ಕಡೆ ಇದೆ, ಬಟ್ ನಮ್ಮ ಕಡೆಯೇ ಬೇರೆ ಥರ, ಇಲ್ಲೇ ಬೇರೆ ಥರ. ಯಾಕಂದರೆ ಹಂತವಾಗಿ 25-50-100 ಕಿಲೋಮೀಟ್ರ್ ದಾಟಿದ ತಕ್ಷಣ ರೀತಿ ನೀತಿ, ಊಟ, ಮಾತುಕತೆ, ಸ್ವಭಾವಗಳು ಎಲ್ಲವೂ ಚೇಂಜ್ ಇರುತ್ತೆ. ಪ್ರಾದೇಶಿಕದಲ್ಲಿ ಹೇಳ್ತಾ ಇರೋದು. ಈ ಎಲ್ಲ ಡ್ಯಾನ್ಸ್ಗಳು ಕೂಡ ಶಾರ್ಟ್ಸ್ ಮೂಲಕ ಬರುತ್ತೆ. ಖಂಡಿತವಾಗೂ ನಮ್ಮ ಚಾನಲಲ್ಲಿ ಶಾರ್ಟ್ಸ್ನ ಕಂಟಿನ್ಯೂಸಾಗಿ ನೋಡಿ, ನಿಮಗೆ ಎಂಜಾಯ್ಮೆಂಟ್ ಸಿಗುತ್ತೆ. ಓಕೆ, ಇಲ್ಲಿ ಹುಡುಗಿಗೆ ಇಷ್ಟವಾದ ಬಣ್ಣದ ಸೀರೆಯನ್ನು ಉಡ್ಬೋದು. ಫಸ್ಟು ಸತ್ಯನಾರಾಯಣ ಪೂಜೆ ಆದಮೇಲೆ ಹಸೆ ಮುಗಿಸಿ ನಂತರ ಅರಿಶಿಣಕ್ಕೆ ಅಂತ ಕರ್ಕೊಬರ್ತಾರೆ. ಈಗ ಸ್ವಲ್ಪ ವೆರೈಟಿ ಆಫ್ ಫೋಟೋಶೂಟ್ಸ್ ಬೇರೆ ಇರುತ್ತಲ್ಲ, ಹಾಗಾಗಿ ಈ ಸೀರೆಯನ್ನು ಇವರು ಇಟ್ಕೊಳ್ಳೋ ಹಾಗಿಲ್ಲ. ಮಡಿವಾಳರು ಬರ್ತಾರೆ, ಅವ್ರಿಗೆ ಕೊಡ್ತಾರೆ ಅಷ್ಟೇ. ಎಲ್ಲ ಇಲ್ಲಿ ಬರುವಂಥ ನೆಂಟರಿಷ್ಟೆಲ್ಲರೂ ಶಾಸ್ತ್ರ, ಆ್ಯಕ್ಚುಲಿ ಶಾಸ್ತ್ರ 3-4 ಜನ ಮಾಡಿದ್ರೆ ನಡೆಯುತ್ತೆ. ಆಲ್ರೆಡಿ ನೆನ್ನೆ ನಡೆದಿತ್ತು. ಅದನ್ನು ಪುನಃ ಇವತ್ತು ಶಾಸ್ತ್ರ ನೆಂಟರಿಷ್ಟೆಲ್ಲರೂ ಇರ್ತಾರೆ ಅಂತ ಹೇಳಿ ಪುನಃ ಅದನ್ನು ರೀಕ್ರಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಅರಿಶಿನ ರೆಡಿ ಮಾಡಿದರು ಕೂಡ. ಕೊನೆ ನಾವೆಲ್ಲ ಹಚ್ಚುವಾಗ ಕಡಿಮೆ ಆಯಿತು, ಬಟ್ ಅಲ್ಲಿಗೂ ಕೂಡ ಚೈತ್ರಕ್ಕ ಅಂತ ಇದ್ದಾರೆ, ಪ್ರವೀಣ್ ನನ್ನ ಹೆಂಡತಿ, ಅವ್ರು ರೆಡಿ ಮಾಡಿ ತಂದುಕೊಟ್ರು. ಈಗ ನಾನು ನಮ್ಮ ಮನೆಯವರು ನನ್ನ ಪುಟ್ಟ ಮಗ ಸೇರಿ ಹಚ್ತಾ ಇದ್ವಿ. ಚೆನ್ನಾಗಿ ಹಚ್ಚಿಸ್ಕೊಂಡ್ಲು, ಖುಷಿಯಾಯಿತು. ನನ್ನ ಮುಖ, ನನ್ನ ಬಟ್ಟೆ ಎಲ್ಲ ಒಂದೇ ಕಲರ್ ಆಗಿತ್ತು. ಮಕ್ಕಳಿಗೆ ಕೂಡ ಎಲ್ಲೋ ಕಲರ್ ಹಾಕ್ಕೊಂಡು ಹೋಗಿದೆ. ಡ್ರೆಸ್ಸು ಹಾಳಾಗಿದೆ, ತೊಂದರೆ ಇಲ್ಲ, ಬೇಜಾರೇನು ಖಂಡಿತವಾಗ್ಲೂ ಇಲ್ಲ. ಖುಷಿ ಇದೆ. ಆ ಕಲೆ ನೋಡಿದಾಗೆಲ್ಲ ನನ್ನ ತಂಗಿ ಮದುವೆ ಅಥವಾ ನನ್ನ ಚಿಕ್ಕಿ ಮದುವೆಗೆ ನಾನು ಹಾಕ್ಕೊಂಡು ಹೋಗಿ ಬಟ್ಟೆ ಹಾಳಾಯಿತು ಅಂತ ನನ್ನ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಬಟ್ ನಾನು ಮಾತ್ರ ಸೀರೆನ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ. ಒಂದು ಹತ್ತತ್ರ 4 ವರ್ಷ ಆದಮೇಲೆ ಈ ಸ್ಯಾರಿನ ಉಡ್ತಾಯಿದ್ದೀನಿ ನಾನು. ಉಟ್ಟೇ ಇರಲಿಲ್ಲ ನಾನು. ಇದ್ರ ಬ್ಲೌಸ್ ಸ್ವಲ್ಪ ಹಾಳಾಗಿತ್ತು ಅಂತೇಳಿ ಹೊಸ ಬ್ಲೌಸ್ನ ರೆಡಿ ಮಾಡಿಸ್ಕೊಂಡು ಉಟ್ಕೊಂಡೆ. ಇವಾಗ ಪುನಃ ಸ್ಟಾರ್ಟ್ ಆಯಿತು. ಹುಡುಗಿಗೆ ಆ ಕಡೆ ಸ್ನಾನ ಮಾಡಿಸ್ತಾ ಇದ್ದರು ಅರಿಶಿಣ ನೀರಲ್ಲಿ. ಇಲ್ಲಿ ಹುಡುಗರ ಸುಗ್ಗಿ ಕುಣಿತ ಸ್ಟಾರ್ಟ್ ಆಗಿತ್ತು. ಒಬ್ರಿಗಿನ್ನ ಒಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಫುಲ್ಲು DJ, ಆ್ಯಕ್ಚುಲಿ ಹೇಳಬೇಕಂದ್ರೆ DJ ಪ್ಲೇ ಆಗ್ತಾಯಿತ್ತು ಅಲ್ಲಿ. ಯಾವ ಸಾಂಗ್ ಬೇಕೋ ಅದಕ್ಕೆ DJನ ಕನ್ವರ್ಟ್ ಮಾಡಿ ಹಾಕ್ಕೊಡ್ತಾಯಿದ್ರು. ಸಖತ್ತಾಗಿತ್ತು ಡ್ಯಾನ್ಸು. ಇದೆಲ್ಲ ಡ್ಯಾನ್ಸ್ದು ತಪ್ಪದಿರ ಶಾರ್ಟ್ಸಲ್ಲಿ ಬರುತ್ತೆ, ದಯವಿಟ್ಟು ನೋಡಿ. ನಮ್ಮ ಮಲೆನಾಡಿನ ಮನೆಯ ಮದುವೆ ಹೇಗಿತ್ತು ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಂಗೇಜ್ಮೆಂಟ್ ವ್ಲಾಗ್ ಮತ್ತು ಎಂಗೇಜ್ಮೆಂಟ್ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಹಾಗೆ ಮದುವೆ ಎಲ್ಲ ವ್ಲಾಗ್ಸ್ನು ಖಂಡಿತ ನೋಡಿ, ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಧನ್ಯಶ್ರೀ ಗೌಡ.